ಬೇಗ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ, ಯಾಕಂತಂದ್ರೆ ಒಂದಕ್ಕಿಂತ ಒಂದ್ ಹೆಚ್ಚಾಗಿರೋ ಕರುಗಳು ಇವತ್ತು ಇಳಿಸಿರೋದು. ಸಾಯಂಕಾಲ ಕೆಲಸ ಮುಗಿಸ್ಕೊಂಡು ಮನೆಗೆ ಬರೋಷ್ಟೊತ್ಕ ನಮ್ಮ ಮನೆಗ ಏನ್ ಮಾಡಿದ್ರು ಅಂತ ಗೊತ್ತಾಗ್ಬೇಕಂದ್ರೆ ಈ ವಿಡಿಯೋನ ಕೊನೆ ತನಕ ನೋಡ್ರಿ. ಈ 2 ಕುಂಟೆ ಬೈಲ್ಕ ಕೊತ್ಮಿರಿ ಬೀಜ ಚೆಲ್ಬೇಕು ಅಂತ ನಮ್ಮ ಅಣ್ಣನ ಕೈಯಾಗ ನೆನ್ನೆ ಕೊತ್ಮಿರಿ ಬೀಜ ತರಿಸಿದ್ರೆ, ನಾಳೆ ಚೆಲ್ಲನ ಅಂತ ನಾನು 2 kg ಕೊತ್ಮಿರಿ ಬೀಜ ತರಿಸಿದ್ರೆ ಇವತ್ತೇ ಚೆಲ್ಬಿಟ್ಟವ್ರೆ ನಮ್ಮ ಮನೆಗ. ಏನೇನ್ ಮಾಡೋರು ಅಂತ ನೋಡೋಣ ಅಂತ ನಾನು ಹೋಗ್ತಾ ಇದ್ರೆ ನಮ್ಮ ಅಪ್ಪನು ಮೇವ್ ಕೂಡ ಕೊಯ್ಕೊಂಬತ್ತಾ ಇದ್ನು ನಮ್ಮ ಎಕ್ಸ್ಪ್ರೆಸ್ ಆಗ. ಈ ಗುಂಡುಂದ ಯಾವಾಗೂ ತಿನ್ನೋದೇ ಕೆಲಸ, ಪೈಪ್ಗಳಂಗ್ ಜಾಯಿಂಟ್ ಹಾಕನ ಬಾರೋ ಅಂತಂದ್ರೆ ತಿನ್ಕೊಂಡ್ ತಿಂತಾವನೆ. ಹೆಂಗೋ ಕೊತ್ಮಿರಿ ಬೀಜ ಚೆಲ್ಬಿಟ್ಟವ್ರೆ, ಹೆಂಗೋ ಪೈಪ್ಗಳಂಗ್ ಕಲೆಕ್ಷನ್ ಹಾಕ್ಬಿಟ್ಟು ಟ್ಯೂಬ್ಗಳಂಗ್ ಬಿಟ್ಬಿಡೋಣ ಅಂತ ಗುಂಡನ್ ಕರ್ಕೊಂಡು ಎಲ್ಲಾ ಟ್ಯೂಬ್ಗಳು ಜಾಯಿಂಟ್ ಹಾಕಿದ್ನಿ. ಇದನ್ನೆಲ್ಲ ಮುಗಿಸ್ಕೊಂಡು ಈ ಕಡೆ ನೋಡೋಷ್ಟೊತ್ಕ ಒಂದಕ್ಕಿಂತ ಒಂದ್ ಹೆಚ್ಚಾಗಿರೋಂತ ಕರುಗಳು 7 ಕರುಗಳು ಕೂಡ ಇಳಿಸಿದ್ದು ಇವತ್ತು. ನಿಮ್ ಯಾರ್ಕನ ಕರುಗಳು ಬೇಕಾಗಿದ್ರೆ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಾರ ನಂಬರ್ ಕಾಲ್ ಮಾಡ್ರಿ, ಯಾಕಂತಂದ್ರೆ ಹುಡ್ಕೊಂಡು ಹೋದ್ರು ಕೂಡ ಈ ತರ ತಳಿ ಇರೋಂತ ಕರುಗಳು ಸಿಕ್ಕಲ್ಲ ನಿಮ್ಕ. ಟೈಮ್ ನೋಡೋಷ್ಟೊತ್ 7:30 ಆಗಿತ್ತು. ಹಸುಗಿಕ್ಕ ನೀರಿಕ್ಕೋ ಟೈಮ್ ಕೂಡ ಆಗಿತ್ತು. ನೀರಿಗೆಲ್ಲ ಇಕ್ಬಿಟ್ಟು ಹಸುಗಿಕ್ಕ ಒಂದೊಂದ್ ಕರುನೇ ಹಿಡ್ಕೊಂಬಂದು ಶೆಡ್ ಒಳಗ್ ಕೂಡ ಕಟ್ ಹಾಕದ್ನೆ. ಇವತ್ ನೀವು ನೋಡ್ಬೋದು ನಮ್ಮ ಮನೆ ಹತ್ರ ಎಷ್ಟು ಕರುಗಳಿದಾವೆ ಅನ್ಬಿಟ್ಟು. ಇವತ್ತಂತೂ ನಮ್ಮ ಹಸು ಶೆಡ್ ಫುಲ್ ತುಂಬೋಗ್ಬಿಟ್ಟಿತ್ತು, ಯಾಕಂತಂದ್ರೆ ಹಸುಗಳು ಜಾಸ್ತಿ ಇದ್ವು. ಆಚೆ ಕಡೆ ಕೂಡ ಕಟ್ ಹಾಕಿದ್ರಿ ಇವತ್ತು. ನೀವು ಕೂಡ ಅಬ್ಸರ್ವ್ ಮಾಡಬಹುದು, ಆಚೆ ಕಡೆ ಕೂಡ ಒಂದು ಹಸು ಕರು ಮತ್ತೆ ಒಂದು ಎಮ್ಮೆ ಕರು ಕೂಡ ಕಟ್ ಹಾಕಿದ್ರೆ, ಇನ್ನೊಂದ್ ಕಡೆ ಬಂದ್ಬಿಟ್ಟು ನಮ್ಮ ಮನೆ ಹಸುಗಳನ್ನೆಲ್ಲ ಒಂದ್ ಕಡೆ ಕಟ್ ಹಾಕಿದ್ರೆ. ಅಂದಂಗೆ ಇವತ್ತಿನ ವಿಡಿಯೋ ಇಷ್ಟೇ. ನಾನ್ ಮಾಡೋ ವಿಡಿಯೋಸ್ ನಿಮ್ಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ರೈತ ಮಗನ್ಗೆ ಸಪೋರ್ಟ್ ಮಾಡಿ.